ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕಟಕ ರಾಶಿಯವರಿಗೆ ಈ ಒಂದು ಭಯಂಕರ ಅಮಾವಾಸ್ಯೆ ಮುಗಿದ ಕಾರಣ ಜೂನ್ 15ರಿಂದ ಜೂನ್ 20ರವರೆಗೆ ಅತ್ಯಂತ ಶಕ್ತಿಶಾಲಿ ಸಮಯ ಶುರುವಾಗ್ತಾ ಇದೆ. ಅದರಲ್ಲೂ ಕೂಡ ವಿಶೇಷವಾಗಿ ಜೂನ್ 18ನೇ ತಾರೀಕು ಅಮೃತ ಸಿದ್ಧಿ ಯೋಗ, ಗುರು ಪುಷ್ಯಾಮೃತ ಯೋಗ ಬಂದಿರೋದ್ರಿಂದ ಈ ರಾಶಿಯವರ ಅದೃಷ್ಟವನ್ನು ಯಾರೂ ಕೂಡ ಏನೂ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ 6 ವಿಶೇಷವಾದ ಸುದ್ದಿಗಳು, ದೊಡ್ಡ ದೊಡ್ಡ ಘಟನೆಗಳು ನಿಮ್ಮ ಜೀವನದಲ್ಲಿ ಜರುಗಲು ಶುರುವಾಗ್ತಾ ಇದೆ. ಹೌದು, ಖಂಡಿತವಾಗಿ ಎಲ್ಲಿಯೂ ನಿಲ್ಲಿಸಬೇಡಿ. ಏಕೆಂದರೆ ಮುಂದಿನ ಕೆಲವು ದಿನಗಳಲ್ಲಿ ಬರುವಂತಹ ಕೆಲವೊಂದಿಷ್ಟು ವಿಶೇಷವಾದ ಸೂಚನೆಗಳು ನಿಮ್ಮ ಇಡೀ ಜೀವನದ ದಿಕ್ಕನ್ನೇ ಬದಲಾಯಿಸುವಂತಹ ಶಕ್ತಿಯನ್ನು ಹೊಂದಿರುತ್ತದೆ. ಸಂಪೂರ್ಣವಾಗಿ ಮಹಾಶಿವನ ಆಶೀರ್ವಾದವು ನಿಮ್ಮ ಜೀವನವನ್ನು ಅದ್ಭುತ ಮತ್ತು ಸಂತೋಷದ ಕ್ಷಣದಲ್ಲಿ ಮುಳುಗಿಸುವಂತೆ ಮಾಡುತ್ತದೆ. ನೀವು ಈ ಸಮಯದಲ್ಲಿ ವಿಡಿಯೋವನ್ನು ನೋಡುತ್ತಿದ್ದರೆ ಇದು ಖಂಡಿತವಾಗಿಯೂ ಕಾಕತಾಳೀಯವಲ್ಲ. ಇದು ಒಂದು ಸಂಕೇತ, ದೊಡ್ಡದಾಗಿರುವಂತಹ ಸಂಕೇತ. ಏಕೆಂದರೆ ಹಿಂದಿನ ಕಟಕ ರಾಶಿಯವರಿಗೆ ವಿಶೇಷವಾಗಿ ಸಾಮಾನ್ಯವಾದ ರಾತ್ರಿ ಆಗಿರೋದಿಲ್ಲ. ಹಿಂದಿನ ರಾತ್ರಿ ನಿಮ್ಮ ಜೀವನದಲ್ಲಿ 6 ವಿಶೇಷವಾಗಿರುವಂತಹ ಸಿಹಿ ಸುದ್ದಿಗಳ ಬಾಗಿಲನ್ನು ತಟ್ಟಿದೆ. ಅದರ ಪರಿಣಾಮ ಇವತ್ತು ಮಾತ್ರವಲ್ಲ, ಮುಂಬರುವಂತಹ ವರ್ಷಗಳವರೆಗೆ ಇರುತ್ತದೆ. ಮತ್ತು ನಿಮ್ಮ ಜೀವನದಲ್ಲಿ ನೀವು ಅಂದುಕೊಳ್ಳದೆ ಇರುವಂತಹ ಒಂದು ಸುದ್ದಿ ನಿಮ್ಮ ಇಡೀ ಕುಟುಂಬದ ಯೋಚನೆಯನ್ನೇ ಬದಲಾಯಿಸುತ್ತದೆ. ಆದರೆ ಅತ್ಯಂತ ಎಚ್ಚರಿಕೆ ಕೂಡ ಆಶ್ಚರ್ಯದ ವಿಷಯ ಇನ್ನೂ ಒಂದು ಬಾಕಿ ಇದೆ. ಏಕೆಂದರೆ ಇಂದು ರಾತ್ರಿ ಒಂದು ಹೆಸರು, ಒಂದು ಆಶ್ಚರ್ಯಕರವಾದ ಸುದ್ದಿ ಮತ್ತು ಒಂದು ಸೂಚನೆ ನಿಮ್ಮ ಜೀವನಕ್ಕೆ ಬರಲಿದೆ. ಅದು ಕಳೆದ ಹಲವು ವರ್ಷಗಳಿಂದ ನಿಂತು ಹೋಗಿದ್ದ ಖುಷಿಯನ್ನು ಹಠಾತ್ ಆಗಿ ನಿಮ್ಮ ಕಡೆಗೆ ಎಳೆದು ತರುತ್ತಿದೆ. ಆದರೆ ಅಪಾಯ ಏನೆಂದರೆ ನೀವು ಈ ಒಂದು ವಿಷಯದ ಬಗ್ಗೆ ಸಂಕೇತವನ್ನು ಗುರುತಿಸಲು ತಡ ಮಾಡಬೇಡಿ. ನೀವು ಬಾಗಿಲಲ್ಲಿ ಬರುತ್ತಿರುವಂತಹ ಈ ಅವಕಾಶವನ್ನು ಶಾಶ್ವತವಾಗಿ ಕಳೆದುಕೊಳ್ಳುತ್ತೀರಾ, ವಾಪಸ್ ಹೊರಟು ಹೋಗುತ್ತದೆ. ಆದ್ದರಿಂದ ವಿಡಿಯೋವನ್ನು ಮಧ್ಯದಲ್ಲಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಖಂಡಿತವಾಗಿ ಕಮೆಂಟ್ನಲ್ಲಿ ಹರ ಹರ ಮಹಾದೇವ ಎಂದು ಬರೆಯಿರಿ. ಇದರಿಂದಾಗಿ ಶಂಕರ ಭೋಲೆನಾಥನಾದ ಮಹಾಶಿವನ ಆಶೀರ್ವಾದ, ಕೃಪೆ ನಿಮ್ಮ ಮೇಲೆ ಸಂಪೂರ್ಣವಾಗಿ ಅದ್ಭುತ ಯೋಗದ ಸೃಷ್ಟಿ ಮಾಡೋದಕ್ಕೆ ಬಹುತೇಕವಾಗಿ ಸಾಧ್ಯವಾಗುತ್ತದೆ. ಖಂಡಿತವಾಗಿ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷವಾದ ಸಮಯ. ಜೂನ್ 15 ಅಮಾವಾಸ್ಯೆ ಮುಗಿದಿತ್ತು. ಜೂನ್ 18ನೇ ತಾರೀಕು ಅಮೃತ ಸಿದ್ಧಿ ಯೋಗ. ಈ ಒಂದು ವಿಶೇಷವಾಗಿರುವಂತಹ ಸಮಯದಲ್ಲಿ ಗುರುವಾರ ಬಂದಿರುವಂತಹ ಈ ಒಂದು ಶಕ್ತಿಶಾಲಿ ಸಮಯ. ರಾಘವೇಂದ್ರ ಸ್ವಾಮಿಗಳ ಅನುಗ್ರಹಕ್ಕೂ ಕೂಡ ನೀವು ಸುಲಭವಾಗಿ ಪಾತ್ರರಾಗಬಹುದು. ಇದರಿಂದಾಗಿ ಕಳೆದ ಕೆಲವು ತಿಂಗಳುಗಳಿಂದ ನೀವು ಬಹಳಷ್ಟು ಸಹಿಸಿದ್ದೀರಾ. ಹೊರಗಿನಿಂದ ನೀವು ಬಹಳಷ್ಟು ಬಲಿಷ್ಠರಾಗಿ ಗಟ್ಟಿಯಾಗಿ ಕಾಣುತ್ತಿದ್ದೀರಿ. ಆದರೆ ಒಳಗೊಳಗೆ ನೀವು ಮುರಿದು ಹೋಗುತ್ತೀರಿ. ಕೆಲವೊಮ್ಮೆ ಹಣದ ಒಂದು ಆರ್ಥಿಕವಾದ ಸ್ಥಿತಿ, ಚಿಂತೆ, ಕೆಲವೊಮ್ಮೆ ನಿಮ್ಮ ಆಪ್ತರ ಬದಲಾಗುತ್ತಿರುವ ವರ್ತನೆ, ಕೆಲವೊಮ್ಮೆ ರಾತ್ರಿ ಕಾರಣವಿಲ್ಲದೆ ಎಚ್ಚರಗೊಳ್ಳುವುದು ಮತ್ತು ಅತ್ಯಂತ ನೋವು ಆಗಿದ್ದು ಯಾವಾಗ ಎಂದರೆ ನೀವು ಅತ್ಯಂತ ಹೆಚ್ಚು ನಂಬಿದಂತಹ ಜನರೇ ನಿಮ್ಮನ್ನು ಮೋಸ ಮಾಡಿದಾಗ, ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮನ್ನು ನಡು ನೀರಿನಲ್ಲಿ ಕೈಬಿಟ್ಟಾಗ. ಆದರೆ ಯೋಚನೆ ಮಾಡಬೇಡಿ, ಖಂಡಿತವಾಗಿ ಎಲ್ಲವೂ ಬದಲಾಗುತ್ತದೆ. ಹೌದು, ಕಟಕ ರಾಶಿಯವರ ಜೀವನದಲ್ಲಿ ಈಗ ಆಶ್ಚರ್ಯಕರವಾಗಿರುವಂತಹ ಭಯಂಕರವಾದ ಘಟನೆಗಳು ಜರುಗೋದಕ್ಕೆ ಶುರುವಾಗುತ್ತದೆ. ಇಂದಿನಿಂದ ನಿಮ್ಮ ಗ್ರಹಗಳು ಒಂದು ರೀತಿ ಚಲಿಸುತ್ತಿದೆ. ಅದು ಹಠಾತ್ ಆಗಿ ನಿಮ್ಮ ಜೀವನದ ಮೇಲೆ, ನಿಮ್ಮ ಜೀವನಕ್ಕೆ ಒಬ್ಬ ವ್ಯಕ್ತಿಯನ್ನು ಹಿಂತಿರುಗಿ ಬರುತ್ತಿದ್ದಾನೆ. ಯಾರೋ ಹೋದ ಮೇಲೆ ಎಲ್ಲವೂ ಚೆಲ್ಲಾಪಿಲ್ಲಿಯಾಗಿತ್ತು. ಅದು ನಿಮ್ಮ ಸ್ನೇಹಿತರಾಗಿರ್ಬೋದು, ಆಪ್ತರಾಗಿರ್ಬೋದು, ಅಥವಾ ನಿಮ್ಮ ಬಂಧು ಬಾಂಧವರಾಗಿರ್ಬೋದು, ನೀವು ಮನಸ್ಸಾರೆ ಪ್ರೀತಿಸಿದಂತಹ ಯಾರೋ ಒಬ್ಬ ವ್ಯಕ್ತಿ ಆಗಿರಬಹುದು. ಆದರೆ ಆಗಲಿರುವುದು ಖಂಡಿತವಾಗಿ ಕನಸಿನಲ್ಲೂ ಯೋಚಿಸಿರೋದಿಲ್ಲ. ಏಕೆಂದರೆ ಈ ವಾಪಸ್ ಕೇವಲ ಯಾವುದೋ ಒಂದು ವ್ಯಕ್ತಿಯದ್ದಲ್ಲ, ನಿಮ್ಮ ಜೀವನದ ಸಂತೋಷದಾಗಿರುತ್ತದೆ. ಏಕೆಂದರೆ ಈ ಸಮಯದಲ್ಲಿ ಆ ವ್ಯಕ್ತಿ ಬಂದ ನಂತರ ಇಲ್ಲಿ ದೊಡ್ಡ ಅಪಾಯ ಅಡಗಿದೆ. ಈ ಸಮಯದಲ್ಲಿ ನಿಮ್ಮ ಸುತ್ತಮುತ್ತ ಒಬ್ಬ ವ್ಯಕ್ತಿ ಇದ್ದಾನೆ. ಅವನು ಹೊರಗೆ ನಿಮ್ಮ ಹಿತೈಷಿಯಂತೆ ನಟಿಸುತ್ತಾನೆ, ನಿಮ್ಮನ್ನು ಹೊಗಳುತ್ತಾನೆ. ಆದರೆ ಒಳಗೊಳಗೆ ನಿಮ್ಮ ವಿರುದ್ಧ ನಿಮ್ಮ ಏಳಿಗೆಯನ್ನು ನೋಡಿ ಹುರಿದುಕೊಳ್ಳುತ್ತಿದ್ದಾನೆ. ಕಳೆದ ಕೆಲವು ದಿನಗಳಲ್ಲಿ ಅವನು ನಿಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರವನ್ನು ಮಾಡ್ತಿದ್ದಾನೆ, ಬೇರೆಯವರ ಜೊತೆ ಮಾತನಾಡುತ್ತಿದ್ದಾನೆ. ನಿಮ್ಮ ಪ್ರಯತ್ನಗಳನ್ನು, ನಿಮ್ಮ ದೌರ್ಬಲ್ಯಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸ್ತಾ ಇದ್ದಾನೆ. ಆದ್ದರಿಂದಾಗಿ ಈ ಸಮಯ ಮುಂಬರುವಂತಹ ಕೆಲವು ದಿನಗಳವರೆಗೆ ನಿಮ್ಮ ರಹಸ್ಯವನ್ನು ಯಾರೊಂದಿಗೂ ಕೂಡ ಹಂಚಿಕೊಳ್ಳಬೇಡಿ. ಏಕೆಂದರೆ ಬರುವಂತಹ ಅದೃಷ್ಟ ಯಾವ ಮುಖಾಂತರವಾದರೂ ನಿಮ್ಮ ಮನೆ ಮತ್ತು ನಿಮ್ಮ ಮನಸ್ಸನ್ನು ತಲುಪಬಹುದು. ವಿಶೇಷವಾಗಿ ನಿಮ್ಮ ಹಣ ಮತ್ತು ಭವಿಷ್ಯದ ಯೋಜನೆಯನ್ನು ಸಂಪೂರ್ಣವಾಗಿ ಶಾಂತವಾಗಿರಿಸಿ ಈ ಸಮಯ ಸಂಪೂರ್ಣವಾಗಿ. ಏಕೆಂದರೆ ಈ ಬಾರಿ ಮಹಾದೇವ ನಿಮ್ಮ ಗೆಲುವನ್ನು ಹಠಾತ್ ಆಗಬೇಕೆಂದು ಬಯಸಿದ್ದಾರೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಜಗತ್ತು ನೋಡುತ್ತಲೇ ಉಳಿಯುತ್ತದೆ. ನೀವು ಇಲ್ಲಿಯವರೆಗೆ ನೋಡುತ್ತಿದ್ದೀರಿ, ಎಲ್ಲವನ್ನ ಕೂಡ ಈಗ ಬದಲಾಯಿಸಿಕೊಳ್ಳುತ್ತೀರಿ. ಒಟ್ಟಾರೆಯಾಗಿ ಜೂನ್ 15ರಿಂದ 20ನೇ ತಾರೀಕಿನವರೆಗೂ ಕೂಡ ನಾನು ಮುಂದೆ ಹೇಳಲಿರುವಂತಹ ಒಂದು ವಿಷಯ ನಿಮ್ಮ ಜೀವನವನ್ನು ಅತ್ಯಂತ ಆಶ್ಚರ್ಯಕರವಾಗಿರುವಂತಹ ವಿಷಯವನ್ನು ಮುಟ್ಟಿಸುವಂತಹ ಸಮಯ. ಏಕೆಂದರೆ ಕಟಕ ರಾಶಿಯವರ ಜೀವನದಲ್ಲಿ ಮೊದಲಿಗೆ ಸಿಹಿ ಸುದ್ದಿಯ ಬಗ್ಗೆ ತಿಳಿದುಕೊಳ್ಳೋದಾದರೆ, ಕಟಕ ರಾಶಿಯ ಜನರು ಬಹಳಷ್ಟು ವಿಶೇಷವಾಗಿರುವಂತಹ ಮನಸ್ಥಿತಿಯನ್ನು ಹೊಂದಿರತಕ್ಕಂಥವರು, ಬಹಳಷ್ಟು ಕಷ್ಟ, ದುಃಖ, ನೋವನ್ನು ಅನುಭವಿಸಿರುವಂಥವರು. ಇಂದು ಸಂಜೆಯ ನಂತರ ನಿಮ್ಮ ಸುತ್ತಲಿನ ವಾತಾವರಣ ಖಂಡಿತವಾಗಿ ಶಾಂತವಾಗಿ, ಹಠಾತ್
ಹಠಾತ್ ಆಗಿ ಬದಲಾಗಲು ಶುರುವಾಗುತ್ತದೆ. ನಿಮಗೆ ಅನಿಸುತ್ತದೆ ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನ ಪದೇ ಪದೇ ಒಂದೇ ದಿಕ್ಕಿನಲ್ಲಿ ತಳ್ಳುತ್ತಿದೆ ಎಂದು. ಮತ್ತು ಅದೇ ಸಮಯವಾಗಿರುತ್ತೆ ನಿಮ್ಮ ಮೊದಲನೆಯ ಆಶ್ಚರ್ಯಕರವಾದ ಸಿಹಿ ಸುದ್ದಿ ನಿಮ್ಮ ಜೀವನವನ್ನ ಪ್ರವೇಶ ಮಾಡುತ್ತದೆ. ಈ ಸುದ್ದಿ ಹಣಕ್ಕೆ ಸಂಬಂಧಿಸಿರಬಹುದು, ನಿಂತು ಹೋದ ಹಣ ವಾಪಸ್ ಬರಬಹುದು, ಯಾವುದೋ ಹಳೆಯ ಕೆಲಸದಿಂದ ಹಠಾತ್ ಲಾಭ ಸಿಗುವಂತಹ ಸಾಧ್ಯತೆ ಅಥವಾ ಇನ್ನೊಂದು ಅವಕಾಶ ನಿಮ್ಮ ಮುಂದೆ ಬರಬಹುದು. ಅದನ್ನ ನೋಡಿ ನಿಮಗೆ ನಂಬಿಕೆ ಬರುವುದಿಲ್ಲ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಕೂಡ ಇದೆ. ಈ ಅವಕಾಶವನ್ನ ಮೊದಲ ನೋಟಕ್ಕೆ ನೀವು ಚಿಕ್ಕದು ಎಂದುಕೊಳ್ಳುತ್ತೀರಿ, ಆದರೆ ಅದು ಬಿಟ್ಟು ಬಿಡುತ್ತೀರಿ. ಏಕೆಂದರೆ ಅನೇಕ ಬಾರಿ ಅದೃಷ್ಟದ ದೊಡ್ಡ ಬಾಗಿಲು ಚಿಕ್ಕ ಚಿಕ್ಕ ವಸ್ತುಗಳ ಮೂಲಕ ನಿಮ್ಮ ಕಣ್ಣನ್ನು ತೆರೆಸುತ್ತದೆ. ಮತ್ತು ಮುಂಬರುವಂತಹ ಕೆಲವು ದಿನಗಳಲ್ಲಿ ಯಾವುದೋ ಒಂದು ಕಾಗದ ಅಥವಾ ಸಂದೇಶ ಅಥವಾ ಯಾವುದೋ ಒಂದು ಹಣದ ಮುಖಾಂತರ ನಿಮ್ಮ ಜೀವನಕ್ಕೆ ಸಂಬಂಧಪಟ್ಟಂತಹ ವಿಷಯದ ಬಗ್ಗೆ ಗಮನ ಕೊಟ್ಟು ತಿಳಿದುಕೊಳ್ಳಬೇಕು. ಇಲ್ಲವಾದರೆ ಬಹಳಷ್ಟು ನಷ್ಟವನ್ನ ಉಂಟು ಮಾಡಿಕೊಳ್ತೀರಾ. ಈಗ ಎರಡನೆಯ ವಿಶೇಷವಾಗಿರುವಂತಹ ಸಿಹಿ ಸುದ್ದಿಯ ಬಗ್ಗೆ ಮಾತನಾಡೋದಾದ್ರೆ ಇದು ಅತ್ಯಂತ ವಿಶೇಷವಾಗಿರುವಂತಹದ್ದು ಮತ್ತು ಮೊದಲಿನಿಗಿಂತಲೂ ದೊಡ್ಡದೇ ಆಗಿರುವಂತಹ ಒಂದು ಸಿಹಿ ಸುದ್ದಿ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಕಟಕ ರಾಶಿಯವರೇ, ನಿಮ್ಮ ಮನೆಯಲ್ಲಿ ಬಹಳ ದಿನಗಳಿಂದ ಒಂದು ವಾತಾವರಣ ನಿರ್ಮಾಣವಾಗಿದೆ. ಅದು ಕಳೆದ ಕೆಲವು ತಿಂಗಳುಗಳಿಂದ ಮಾಯವಾಗಿತ್ತು. ಮನೆಯಲ್ಲಿ ಕುಶಲಿ ಮರಳಿ ಬರುತ್ತದೆ, ಒತ್ತಡ ಕಡಿಮೆಯಾಗುತ್ತದೆ ಮತ್ತು ಯಾವ ವ್ಯಕ್ತಿಯ ಕಾರಣದಿಂದ ನಿಮ್ಮ ಮನಸ್ಸಿನಲ್ಲಿ ನಿರಂತರ ಚಿಂತೆ ಇತ್ತು ಅವನ ಕಡೆಯಿಂದ ಸಮಾಧಾನದ ಸುದ್ದಿ ಸಿಗುತ್ತದೆ. ಕಳೆದ ಕೆಲವು ದಿನಗಳಿಂದ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಜಗಳ ನಡೆಯುತ್ತಿತ್ತು. ಕಾರಣವಿಲ್ಲದೆ ಮನಸ್ಸು ಅಶಾಂತವಾಗಿತ್ತು. ಇದಕ್ಕೆ ಕಾರಣ ಕೇವಲ ಮನಸ್ಥಿತಿಗಳಲ್ಲ, ನಿಮ್ಮ ರಾಶಿಯ ಮೇಲೆ ಇರ್ತಕ್ಕಂಥ ನಕಾರಾತ್ಮಕ ಶಕ್ತಿಯ ಪ್ರಭಾವವಾಗಿತ್ತು. ಆದರೆ ಈಗ ಅದು ನಿಧಾನವಾಗಿ ಮುರಿಯಲು ಶುರುವಾಗ್ತಾ ಇದೆ. ಈ ಪ್ರಭಾವ ನಿಮ್ಮ ಜೀವನದಲ್ಲಿ ಕಾಣದಂತೆ ಮನೆಯ ವಾತಾವರಣವನ್ನ ಸೃಷ್ಟಿ ಮಾಡುತ್ತೆ, ಬದಲು ಮಾಡುತ್ತದೆ. ಒಟ್ಟಾರೆಯಾಗಿ ಸಂದರ್ಭದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ತೊಂದರೆಗಳನ್ನ ಪರಿಹಾರ ಮಾಡ್ಕೊಳ್ತೀರಾ, ನೆಮ್ಮದಿಯನ್ನ ಕಂಡುಕೊಳ್ತೀರಾ. ಕಟಕ ರಾಶಿಯವರ ಜೀವನದಲ್ಲಿ ಈ ಒಂದು ವಿಶೇಷವಾಗಿರುವ ಜೂನ್ 18ನೇ ತಾರೀಕು ಬಂದಿರುವಂತಹ ಗುರು ಪುಷ್ಯಾಮೃತ ಯೋಗದಿಂದ ಗುರುಗಳ ಆಶೀರ್ವಾದ ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನ ಬೆಳಕು ಮಾಡುತ್ತದೆ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಂಬಂಧಗಳಲ್ಲಿ ಇರ್ತಕ್ಕಂಥ ಮಾಧುರ್ಯವನ್ನ ಮರಳಿ ತರುತ್ತದೆ. ಈ ತಿಂಗಳುಗಳಿಂದ ನಿಂತು ಹೋಗಿದಂತಹ ಮಾತುಕತೆ ಮತ್ತೆ ಶುರುವಾಗುತ್ತದೆ. ಇದೇ ಸಮಯದಲ್ಲಿ ಒಬ್ಬ ವ್ಯಕ್ತಿ ನಿಮ್ಮ ಖುಷಿಯನ್ನು ನೋಡಿ ಒಳಗೊಳಗೆ ಹುರಿದು ಹೋಗುತ್ತಾನೆ. ಅವನು ನಿಮ್ಮ ಮುಂದೆ ನಿಮ್ಮ ಹಿತೈಷಿಯಂತೆ ನಟಿಸುತ್ತಾನೆ, ಆದರೆ ಬೆನ್ನ ಹಿಂದೆ ನಿಮ್ಮ ಹೇಳಿಕೆಯನ್ನ ತಡೆಯಲು ಪ್ರಯತ್ನಿಸ್ತಾ ಇದ್ದಾನೆ. ಆದ್ದರಿಂದ ನಿಮ್ಮ ಪ್ರತಿಯೊಂದು ಖುಷಿಯನ್ನ ಮೌನವಾಗಿ ಅನುಭವಿಸಿ, ಎಲ್ಲರಿಗೂ ಹೇಳುವ ಅಗತ್ಯವಿಲ್ಲ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆಯನ್ನ ಪರಿಹಾರ ಮಾಡಿಕೊಳ್ಬೇಕು ಅಂತ ಬಯಸೋದಾದ್ರೆ ನಾವು ಹೇಳುವಂತಹ ಪರಿಹಾರವನ್ನ ನೀವು ತಪ್ಪದೇ ಮಾಡಬೇಕು. ಈ ಪರಿಹಾರಗಳು ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಶಕ್ತಿಯನ್ನ ತಂದುಕೊಡುತ್ತದೆ. ಏಕೆಂದ್ರೆ ಇವಾಗಷ್ಟೇ ನಿನ್ನೆ ಮೊನ್ನೆ ಮುಗಿದಿರುವಂತಹ ಶಕ್ತಿಶಾಲಿ ಸೋಮಾವತಿ ಅಮಾವಾಸ್ಯೆಯ ನಂತರ ಶಂಕರನ ಸಂಪೂರ್ಣವಾದ ಅನುಗ್ರಹ ನಿಮ್ಮ ಮೇಲೆ ಇರೋದ್ರಿಂದ ಯಾರು ನಿಮ್ಮನ್ನ ಮುರಿಯಲು ಆಗೋದಿಲ್ಲ, ತಡೆಯಲು ಆಗೋದಿಲ್ಲ. ನಿಮ್ಮ ಮೇಲೆ ಯಾರು ಏನೇ ಕೆಟ್ಟದ್ದು ಬಯಸುತ್ತಾರೋ ಅಂಥವರು ಹಿಂದೆ ಉಳಿದು ಬಿಡುತ್ತಾರೆ. ಸಿಹಿ ಸುದ್ದಿ ಬಗ್ಗೆ ನೋಡೋದಾದ್ರೆ ಮತ್ತೆ ಈ ಸಿಹಿ ಸುದ್ದಿ ನಿಮ್ಮ ವೃತ್ತಿ ಜೀವನಕ್ಕೆ ಮತ್ತು ಕೆಲಸಕ್ಕೆ ಸಂಬಂಧಿಸಿದೆ. ನಿಮ್ಮನ್ನ ದುರ್ಬಲ ಎಂದು ಬಳಸಿಕೊಂಡ ಜನರು ಈಗ ನಿಮ್ಮನ್ನ ಯಾವಾಗಲೂ ಕೂಡ ಮೇಲ್ಮಟ್ಟದಲ್ಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಆದರೆ ಅಂತಹ ಜನರು ನಿಮ್ಮ ಕಾಲ ಕೆಳಗೆ ಬಂದು ಬೀಳ್ತಾರೆ. ಆಮೇಲೆ ನೋಡಿ ಆಶ್ಚರ್ಯ ಪಡ್ತಾರೆ. ಕೆಲಸದಲ್ಲಿ ನಿಂತು ಹೋದಂತಹ ಕೆಲಸ ಹಠಾತ್ತನೆ ಶುರುವಾಗಲು ನಡೆಯುತ್ತದೆ. ವ್ಯಾಪಾರದಲ್ಲಿ ಹೊಸ ದಾರಿಗಳು ತೆರೆದುಕೊಳ್ಳುತ್ತದೆ ಮತ್ತು ಬಹಳ ಸಮಯದಿಂದ ಶ್ರಮ ಪಡುತ್ತಿದ್ದಂಥವರು ಈಗ ಪ್ರತಿಫಲವನ್ನು ಅನುಭವಿಸೋದಕ್ಕೆ ಹಠಾತ್ ಆಗಿ ಒಂದು ಅವಕಾಶ ಸಿಗುತ್ತದೆ. ಅದು ಅವರ ಜೀವನವನ್ನೇ ಬದಲಾಯಿಸಬಹುದು. ಆದರೆ ಗಮನವಿರಲಿ, ಈ ಅವಕಾಶ ಹಠಾತ್ ಬರುತ್ತದೆ ಮತ್ತೆ ಅಷ್ಟೇ ವೇಗವಾಗಿ ಹೊರಟು ಹೋಗಬಹುದು. ಆದ್ದರಿಂದಾಗಿ ಮುಂಬರುವಂತಹ ದಿನದಲ್ಲಿ ಸೋಮಾರಿತನವನ್ನ ಬಿಟ್ಟು ಕೆಲಸವನ್ನ ಸಂಪೂರ್ಣವಾಗಿ ಶ್ರದ್ಧೆಯಿಂದ ಮಾಡಬೇಕು. ನೀವು ಅಂದುಕೊಂಡಂತಹ ಕೆಲಸದಲ್ಲಿ ಯಶಸ್ಸು, ನೀವು ಕಂಡ ಕನಸನ್ನ ನನಸು ಮಾಡಿಕೊಳ್ಳುವಂತಹ ವಿಶೇಷವಾದ ಸಮಯ ಇದಾಗಿರುತ್ತದೆ. ನಿಮ್ಮ ಕೆಲಸವೇ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಬಹುದು ಮತ್ತು ಉದ್ಯೋಗ ಇಲ್ಲದಂಥವರಿಗೆ ಒಂದು ದೊಡ್ಡ ಅಧಿಕಾರಿಗಳು ಅಥವಾ ಯಾವುದೋ ಒಂದು ಪರಿಚಯದ ಮೂಲಕ ಉತ್ತಮವಾದ ನೌಕರಿ ಕೂಡ ಸಿಗಬಹುದು. ಇನ್ನು ಪ್ರಭಾವಿ ವ್ಯಕ್ತಿಗಳ ಭೇಟಿ ನಿಮ್ಮ ಶ್ರಮದ ಪ್ರತಿಫಲದ ಮೇಲೆ ಕಣ್ಣಿಟ್ಟಿರುತ್ತಾರೆ. ನಿಮ್ಮ ಪರಿಸ್ಥಿತಿ ಬೇಗನೆ ನಿಮ್ಮ ಪರವಾಗಿ ತಿರುಗಲು ಬದಲಾಗಲು ಶುರುವಾಗುತ್ತದೆ. ಆದರೆ ಒಂದು ಷರತ್ತು ಕೂಡ ಇದೆ, ಈ ಸಂದರ್ಭದಲ್ಲಿ ಹೆದರಬೇಡಿ. ಏಕೆಂದರೆ ಭಯದಿಂದ ಹಿಂದೆ ಸರಿದವರು ಈ ಅವಕಾಶವನ್ನ ಶಾಶ್ವತವಾಗಿ ಕಳೆದುಕೊಳ್ಳುತ್ತಾರೆ. ಈಗ ನಿಮ್ಮ ಜೀವನದಲ್ಲಿ ನಾಲ್ಕನೆಯಾಗಿ ವಿಶೇಷವಾಗಿರುವ ಸಿಹಿ ಸುದ್ದಿ ಬಗ್ಗೆ ಮಾತನಾಡೋದಾದ್ರೆ ಈ ಸಿಹಿ ಸುದ್ದಿ ನೇರವಾಗಿ ನಿಮ್ಮ ಆಸೆಗೆ ಮತ್ತು ಕನಸಿಗೆ ಸಂಬಂಧಿಸಿದೆ. ಬಹಳ ವರ್ಷಗಳಿಂದ ಹೊಸದಾದ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಹೊಸದಾದ ಒಂದು ವಿಚಾರವನ್ನ ಕಲಿಬೇಕು ಅಂತ ಅನ್ಕೊಂಡಿದ್ರೆ, ಏನೇ ಒಂದು ಕೆಲಸವನ್ನ ಶುರು ಮಾಡಬೇಕು ಅಂತ ಬಯಸ್ತಾ ಇದ್ರೆ ಅದನ್ನ ನೀವು ಎಂದಿಗೂ ಯಾರಿಗೂ ಹೇಳಿರೋದಿಲ್ಲ. ನಿಮ್ಮ ಮನಸ್ಸಿನ ಒಳಗೆ ಮುಚ್ಚಿಟ್ಟುಕೊಂಡಿದ್ದಂತಹ ಒಂದು ಕನಸು, ನೀವು ಮಾಡಿರುವಂತಹ ಪ್ರಾರ್ಥನೆಯ ರಾತ್ರಿಗಳಲ್ಲಿ ಮೌನವಾಗಿ ಬೇಡಿಕೊಂಡಿದ್ದೀರಾ. ಬ್ರಹ್ಮಾಂಡ ಈಗ ಅದನ್ನ ಕೇಳಿಸಿಕೊಂಡಿದೆ ಮತ್ತು ಮುಂಬರುವಂತಹ ಕೆಲವು ದಿನದಲ್ಲಿ ಅದರ ಮೊದಲ ಸಂಕೇತ ನಿಮ್ಮ ಕಣ್ಣ ಮುಂದೆ ಬರುತ್ತದೆ. ಒಟ್ಟಾರೆಯಾಗಿ ಅದು ಬಂದ ನಂತರ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸಂಪೂರ್ಣವಾಗಿ
ಬದಲಾಗುತ್ತೆ. ಈ ಸಂಕೇತ ಯಾವುದೇ ಮನುಷ್ಯನ ಮೂಲಕ ಬರುವುದಿಲ್ಲ. ಹಠಾತ್ ಆಗಿ ಯಾವುದೋ ಹಳೆಯ ಫೋಟೋ ನಿಮ್ಮ ಮುಂದೆ ಬರಬಹುದು, ಯಾವುದೋ ಹಳೆಯ ಸಂದೇಶ ಸಿಗಬಹುದು. ಒಟ್ಟಾರೆಯಾಗಿ ಸಮಯದಲ್ಲಿ ನೀವು ಕಾಣಿಸಿಕೊಳ್ಳಬಹುದಾದಂತಹ ವಿಶೇಷವಾದ ಒಬ್ಬ ವ್ಯಕ್ತಿ ಹಠಾತ್ ಆಗಿ ನಿಮ್ಮ ಮುಂದೆ ಬಂದು ನಿಮ್ಮ ಜೀವನದ ಒಂದು ವಿಶೇಷವಾದ ಸಂಪರ್ಕವನ್ನ ಸಾಧಿಸ್ತಾರೆ. ಇದೆಲ್ಲ ಸುಮ್ಮನೆ ಆಗುವುದಿಲ್ಲ. ಇದರ ಹಿಂದೆ ಒಂದು ದೊಡ್ಡ ಕಾರಣ ಕೂಡ ಅಡಗಿ ಕುಳಿತಿರುತ್ತದೆ. ಆ ಕಾರಣವನ್ನು ಏಕೆಂದರೆ ಬ್ರಹ್ಮಾಂಡ ನಿಮ್ಮನ್ನ ಆ ದಾರಿಗೆ ಕರೆದುಕೊಂಡು ವಾಪಸ್ ಹೋಗುತ್ತಿದೆ. ಇದರಿಂದಾಗಿ ಅಲ್ಲಿಂದ ನಿಮ್ಮ ನಿಜವಾದ ಯಶಸ್ಸು ಶುರುವಾಗುತ್ತೆ. ಈಗ ಗಮನ ಕೊಡಿ, ಏಕೆಂದರೆ ಈ ಮಾತು ಬಹಳ ಮುಖ್ಯವಾಗಿರುತ್ತದೆ. ಮುಂಬರುವಂತಹ ದಿನದಲ್ಲಿ ನಿಮ್ಮ ಮನಸ್ಸಿನ ಮಾತನ್ನ ಅದುಮಿ ಹಾಕಬೇಡಿ. ಒಳಗಿನಿಂದ ಪದೇ ಪದೇ ಯಾವುದೇ ರೀತಿಯ ಸಂಕೇತ ಕೆಲಸ ಮಾಡಲು ಸಿಗುತ್ತಿದ್ದರೆ ಅದನ್ನ ಮುಂದೂಡಬೇಡಿ, ಏಕೆಂದರೆ ಅದೃಷ್ಟದ ಸಂಕೇತಗಳ ಮೂಲಕವೇ ನಿಮ್ಮ ಜೀವನ ನಿಮ್ಮ ಹತ್ತಿರ ಬರುತ್ತಿದೆ. ಕಟಕ ರಾಶಿಯವರೇ, ಈಗ ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ಮಾತನಾಡೋದಾದ್ರೆ ಇಲ್ಲಿ ಒಂದು ದೊಡ್ಡ ಬದಲಾವಣೆ ಬರಲಿದೆ. ಯಾರ ಸಂಬಂಧ ಮುರಿಯುವ ಹಂತದಲ್ಲಿತ್ತೋ ಅಲ್ಲಿ ಹಠಾತ್ ಆಗಿ ಮಾತುಕತೆ ಶುರುವಾಗಬಹುದು ಮತ್ತು ಒಂಟಿಯಾಗಿರುವಂತವರ ಜೀವನದಲ್ಲಿ ಒಬ್ಬ ವ್ಯಕ್ತಿ ಕೂಡ ಪ್ರವೇಶ ಮಾಡಬಹುದು. ಅವನು ನಿಧಾನವಾಗಿ ನಿಮ್ಮ ಜಗತ್ತನ್ನ ಬದಲಾಯಿಸುತ್ತಾನೆ. ಆದರೆ ಈ ಸಂಬಂಧ ಸಾಮಾನ್ಯವಾಗಿರೋದಿಲ್ಲ. ಆರಂಭದಲ್ಲಿ ನಿಮಗೆ ಏನು ಅರ್ಥವಾಗೋದಿಲ್ಲ. ಎದುರಿನ ವ್ಯಕ್ತಿ ನಿಮ್ಮ ಜೀವನಕ್ಕೆ ಏಕೆ ಬಂದಿದ್ದಾರೆ ಎಂದು ಅವರ ಸಮಯದೊಂದಿಗೆ ನೀವು ಅರಿವಾಗಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತದೆ. ಈ ಸಂಬಂಧ ನಿಮ್ಮ ಅದೃಷ್ಟಕ್ಕೆ ಜೋಡಿಸಲ್ಪಟ್ಟಿರುವಂತಹ ಕೊಂಡಿಯಾಗಿರುತ್ತದೆ. ಮತ್ತೆ ನೀವು ಹಿಂತಿರುಗಿ ನೋಡಿದಾಗ ಎಲ್ಲವೂ ಬದಲಾಗಿರುತ್ತದೆ. ಮರಳುವಿಕೆಯು ಕೇವಲ ಪ್ರೀತಿಯಾಗಿರುವುದಿಲ್ಲ. ಕೆಲವರು ಕೇವಲ ಹಿಂತಿರುಗುತ್ತಾರೆ, ಆದರೆ ನಿಮ್ಮ ಜೀವನದಲ್ಲಿ ಈಗ ಮರಳಿರುವಂತಹ ವ್ಯಕ್ತಿ ನಿಮ್ಮ ಭವಿಷ್ಯದ ಅದೃಷ್ಟದ ಒಂದು ಬಾಗಿಲನ್ನ ತೆರೆಯುವಂತಹ ಖಜಾನೆಯ ಬೀಗದ ಕೈ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ನಿಮ್ಮ ಹೃದಯದಲ್ಲಿ ಇನ್ನೂ ಅವರಿಗೆ ಜಾಗ ಇದೆಯಾ ಎಂದು ನೋಡಲು. ಆದ್ದರಿಂದ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಿಮಗೆ ಗೌರವ ಕೊಡದೇ ಇರುವಂತಹ ವ್ಯಕ್ತಿಗಳನ್ನ ಯಾವುದೇ ಕಾರಣಕ್ಕೂ ಹತ್ತಿರ ಸೇರಿಸಿಕೊಳ್ಳಬೇಡಿ. ನಿಮ್ಮ ಆತ್ಮಗೌರವನ್ನ ಅತ್ಯಂತ ಮೇಲಿಡಿ, ಏಕೆಂದರೆ ಮುಂದಿನ ಸಂಕೇತಗಳು ಯಾರು ನಿಮ್ಮ ಕಣ್ಣೀರಿಗೆ ಬೆಲೆ ಕೊಟ್ಟಿಲ್ಲವೋ ಅಥವಾ ನಿಮ್ಮನ್ನ ಮತ್ತೆ ಮತ್ತೆ ಕಣ್ಣೀರಿಗೆ ತಳ್ಳಿದ್ದಾರೋ ಅಂತವರ ಮೇಲೆ ನೀವು ದೌರ್ಬಲ್ಯವಾಗಿ ನೋಡಲು ಬಿಡಬೇಡಿ. ಖಂಡಿತವಾಗಿ ಜೂನ್ ತಿಂಗಳು ನಿಮ್ಮ ಜೀವನದಲ್ಲಿ ಅದೃಷ್ಟ, ಸಂಪತ್ತು, ನೆಮ್ಮದಿ ಮತ್ತು ಅಷ್ಟ ಐಶ್ವರ್ಯದಿಂದ ತುಂಬಿರುವಂತಹ ಸಮಯವನ್ನ ನಿರ್ಮಾಣ ಮಾಡಿಕೊಳ್ಳುವಂತಹ ಬಹುಕಾಲದ ಆಸೆಗಳನ್ನು ಈಡೇರಿಸುವ ಸಮಯ ಹತ್ತಿರಕ್ಕೆ ಬಂದಿರುವಂತಹ ವಿಶೇಷವಾದ ಸಂದರ್ಭ. ಜೂನ್ 15, 16, 17, 18, 19, 20ರ ನಂತರ ನಿಮ್ಮ ಮನೆ ಮನಸ್ಸು ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಬದಲಾವಣೆಗಳು ನಿಮ್ಮ ಕಾಣ ಹೆಸರಿಲ್ಲದಂತೆ ಆಗ್ತಾ ಹೋಗುತ್ತೆ. ಮುಂಬರುವಂತಹ ಸಂಕೇತಗಳು ಭವಿಷ್ಯ, ಮುಂದಿನ ಹಲವು ವರ್ಷಗಳ ಭವಿಷ್ಯವನ್ನ ನೀವು ಅರ್ಥ ಮಾಡಿಕೊಳ್ಳುತ್ತೀರಾ ನಿರ್ಧರಿಸುತ್ತದೆ. ಕಟಕ ರಾಶಿಯವರೇ, ಈ ರಹಸ್ಯಮಯ ಮಾತು ಕೇಳಿ. ಒಂದು ಭವಿಷ್ಯ ನಿಮ್ಮನ್ನ ಒಳಗಿನಿಂದ ಅಲುಗಾಡಿಸಬಹುದು. ಇಂದು ರಾತ್ರಿ ಮಲಗುವ ಮೊದಲು ನಿಮಗೆ ಸತತವಾಗಿ ಒಂದೇ ವಸ್ತು ಕಂಡರೆ, ಯಾವುದೋ ಒಂದು ಸಂಖ್ಯೆಗಳು ಕಂಡರೆ, ಯಾವುದೋ ಕನಸು ಅಥವಾ ಪದೇ ಪದೇ ಕೇಳುವ ಹೆಸರಾದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ, ಏಕೆಂದರೆ ಅದು ದೇವರು ನಿಮಗೆ ಸಂಪೂರ್ಣವಾಗಿ ಕಳಿಸುತ್ತಿರುವಂತಹ ವಿಶೇಷವಾಗಿರುವಂತಹ ಸಂಕೇತವಾಗಿರುತ್ತದೆ. ಬ್ರಹ್ಮಾಂಡದ ಕಡೆಯಿಂದ ನಿಮ್ಮ ಜೀವನಕ್ಕೆ ಬರುವಂತಹ ದೊಡ್ಡ ಸಂದೇಶವಾಗಿರಬಹುದು. ಮಹಾಶಿವನ ಆಶೀರ್ವಾದದ ಮೂಲಕ ನಾಳೆಯ ಒಂದು ವಿಶೇಷವಾಗಿರುವಂತಹ ಗುರು ಪುಷ್ಯಾಮೃತ ಯೋಗದಿಂದ ನಿಮ್ಮ ಜೀವನಕ್ಕೆ ಬದಲಾವಣೆಯ ಕಾಲ ಶುರುವಾಗುತ್ತದೆ. ರಾಯರ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಬಾಳನ್ನ ಬಂಗಾರ ಮಾಡುತ್ತದೆ. ಮುಂಬರುವ ದಿನದಲ್ಲಿ ನಿಮಗೆ ಪದೇ ಪದೇ ಬಿಳಿ ಬಣ್ಣ ಕಂಡರೆ ಅಥವಾ ದೇವಸ್ಥಾನದ ಗಂಟೆಯ ಧ್ವನಿ ಹಠಾತ್ ಆಗಿ ಕೇಳಿ ಬಂದರೆ, ಪದೇ ಪದೇ ಕೇಳಿಸಿದರೆ ಅದನ್ನ ಮಹಾದೇವನ ಸಂಕೇತ ಎಂದು ತಿಳಿದುಕೊಳ್ಳಿ. ನಿಮ್ಮ ಪ್ರಾರ್ಥನೆ ಸ್ವೀಕಾರವಾಗಿದೆ ಮತ್ತು ಮುಂಬರುವಂತಹ ಯಾವುದೇ ರಾತ್ರಿ ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ವಿಚಿತ್ರ ಶಾಂತಿ ಅನಿಸಿದರೆ ಈ ಕ್ಷಣಗಳನ್ನು ಅನುಭವಿಸಿ, ಏಕೆಂದರೆ ಅದೇ ಕ್ಷಣ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುವಂತಹ ದೊಡ್ಡದಾಗಿರುವಂತಹ ಆಶ್ಚರ್ಯಕರವಾದ ಘಟನೆಯಾಗಿರುತ್ತದೆ. ನಿಮ್ಮ ಮೈ ಜುಮ್ಮೆನಿಸುವಂತಹ ವಿಷಯಗಳ ಬಗ್ಗೆ ನೀವು ಗಮನವನ್ನ ಕೊಡಬೇಕಾಗುತ್ತೆ. ಒಟ್ಟಾರೆಯಾಗಿ ಕಟಕ ರಾಶಿಯಲ್ಲಿರ್ತಕ್ಕಂತಹ ಜನರು ಬೇಗನೆ ಎಲ್ಲವನ್ನ ಕೂಡ ತಿಳಿದುಕೊಳ್ಳುವಂತಹ ಮನಸ್ಥಿತಿಯನ್ನು ಹೊಂದಿರ್ತಾರೆ. ನಿಮ್ಮ ಕಣ್ಣ ಮುಂದೆ ಒಂದು ಸತ್ಯ ಬರುತ್ತದೆ. ಅದು ನಿಮ್ಮ ಇಡೀ ಕುಟುಂಬದ ಒಂದು ವಿಚಾರವನ್ನ ಮತ್ತು ನಿಮ್ಮ ಆಪ್ತ ಸಂಬಂಧಿ ಯಾರೋ ಒಬ್ಬರು ಆಗಿರಬಹುದು. ನಿಮಗೆ ಅರಿವಾಗದಂತೆ ನಿಮ್ಮನ್ನ ದುರ್ಬಲ ಎಂದುಕೊಂಡಂತವರೇ ಈಗ ನಿಮ್ಮ ಶಕ್ತಿಯನ್ನು ನೋಡಿ ಸುಮ್ಮನಾಗುತ್ತಾನೆ. ಮತ್ತು ಈ ಬದಲಾವಣೆ ಎಷ್ಟು ವೇಗವಾಗಿ ಆಗುತ್ತದೆ ಎಂದರೆ ಜನರಿಗೆ ಅರ್ಥವಾಗುವುದೇ ಇಲ್ಲ. ಹಠಾತ್ ಆಗಿ ಎಲ್ಲವೂ ಹೇಗೆ ಬದಲಾಯಿತು ಎನ್ನುವಂತೆ ನೀವು ಗಮನಿಸಿದ್ದೀರಾ. ಕಳೆದ ಕೆಲವು ದಿನಗಳಿಂದ ನಿಮ್ಮ ನಿದ್ರೆ ವಿಚಿತ್ರವಾಗಿದೆ. ರಾತ್ರಿ ಹೊತ್ತು ನಿದ್ರೆಯಲ್ಲಿ ಕೆಲವೊಮ್ಮೆ ತಡವಾಗಿ ಮಲಗಿಕೊಳ್ಳುವುದು, ಮಧ್ಯದಲ್ಲೇ ಎಚ್ಚರಗೊಳ್ಳುವುದು, ಹಠಾತ್ ಆಗಿ ಕನಸು ಕಾಣುವುದು, ಮತ್ತೆ ಬೆಚ್ಚಿ ಬೀಳುವುದು. ನಿಮ್ಮ ಶಕ್ತಿ ಬದಲಾಗುತ್ತಿದೆ ಮತ್ತು ಇದೇ ಬದಲಾವಣೆ ನಿಮ್ಮ ಭವಿಷ್ಯಕ್ಕೆ ಅದೃಷ್ಟಕ್ಕೆ ಹೊಸ ದಿಕ್ಕು ಕೊಡುತ್ತದೆ. ಮುಂಬರುವಂತಹ ದಿನದಲ್ಲಿ ನಿಮ್ಮ ಜೀವನದಲ್ಲಿ ಹಠಾತ್ ಆಗಿ ಪ್ರಯಾಣದ ಯೋಗವೂ ಆಗಬಹುದು. ಈ ಪ್ರಯಾಣ ಚಿಕ್ಕದಾಗಿರಬಹುದು ಮತ್ತು ದೊಡ್ಡದೇ ಆಗಿರಬಹುದು. ಆದರೆ ಈ ಪ್ರಯಾಣ ನಿಮ್ಮನ್ನ ಆಧ್ಯಾತ್ಮಿಕವಾಗಿ ಒಂದು ದೊಡ್ಡದಾಗಿರುವಂತಹ ಜಾಗಕ್ಕೆ ಕರೆದುಕೊಂಡು ಹೋಗಿ ನಿಲ್ಲಿಸುತ್ತದೆ. ಏಕೆಂದರೆ ನೀವು ಮನಸ್ಸಿನ
ಮನಸ್ಸಿನಲ್ಲೂ ಕನಸಿನಲ್ಲೂ ಅಂದುಕೊಳ್ಳದೇ ಇರುವಂತಹ ಶಿವನ ದೇವಾಲಯಕ್ಕೆ ನಿಮ್ಮ ಸ್ನೇಹಿತರು ಅಥವಾ ಪರಿಚಿತರು ಕರೆದುಕೊಂಡು ಹೋಗಬಹುದು. ಶಿವನ ದೇವಾಲಯದ ಮುಂದೆ ನೀವು ಕುಳಿತ ತಕ್ಷಣ ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ನೋವು ಕಣ್ಣೀರಾಗಿ ಸುರಿಯುತ್ತದೆ. ನಿಮ್ಮ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಹೋಗುತ್ತದೆ. ಈ ಸಮಯದಲ್ಲಿ ನಿಮಗೆ ಒಂದು ಸಂಕೇತ ಸಿಗುತ್ತದೆ. ಅದು ನಿಮ್ಮ ಮನಸ್ಸಿನ ಮೇಲೆ ಇರ್ತಕ್ಕಂಥ ದೊಡ್ಡ ಗೊಂದಲವನ್ನು ಮುಗಿಸುತ್ತದೆ. ಸಂಜೆಯ ನಂತರ ಸಿಗುವಂತಹ ಸಾಧ್ಯತೆ, ಈ ಒಂದು ಹಠಾತ್ ಆಗಿ ಯಾವುದೋ ಫೋನ್ ಕರೆ ಬರಬಹುದು, ಸಂದೇಶ ಬರಬಹುದು, ಯಾವುದೋ ಒಬ್ಬ ವ್ಯಕ್ತಿ ಹಠಾತ್ ಆಗಿ ನಿಮ್ಮನ್ನ ಭೇಟಿಯಾಗಬಹುದು. ಇದೆಲ್ಲವೂ ಕೂಡ ಆಕಸ್ಮಿಕವಾಗಿ ಕಾಕತಾಳೀಯವಾಗಿ ನಡೆಯುತ್ತಿಲ್ಲ. ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಹಳ ಬೇಗ ಹಣಕ್ಕೆ ಸಂಬಂಧಿಸಿದ ಒಂದು ದೊಡ್ಡದಾದ ಬದಲಾವಣೆ ಬರಲಿದೆ. ಈ ಬದಲಾವಣೆ ಎಷ್ಟು ಬೇಗ ಆಗಿರುತ್ತದೆ ಅಂದರೆ ನೀವೇ ಯೋಚನೆಗೆ ಬೀಳುತ್ತೀರಿ. ಕೊನೆಗೆ ಇದೆಲ್ಲ ಎಷ್ಟು ಬೇಗ ನಡೆದು ಎಂದು ನಿಂತು ಹೋದ ಹಣ ವಾಪಸ್ ಬರಬಹುದು. ಯಾವುದೋ ರೀತಿಯ ಕೆಲಸದಲ್ಲಿ ಹೊಸ ಕೆಲಸ ಶುರುವಾಗಬಹುದು ಅಥವಾ ನೀವು ಮುಂದೆ ಒಂದು ಅವಕಾಶವನ್ನು ಪಡೆದುಕೊಳ್ಳಬಹುದು. ಅದು ನೇರವಾಗಿ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬದಲಾಯಿಸಬಹುದು. ಆದರೆ ಇಲ್ಲಿಯವರೆಗೆ ಒಂದು ಎಚ್ಚರಿಕೆಯ ಸಮಯ ಕೂಡ ಇದೆ. ಈ ಸಮಯದಲ್ಲಿ ನೀವು ನಿಮ್ಮ ಯೋಜನೆಯನ್ನು ಎಲ್ಲರಿಗೂ ಕೂಡ ತಿಳಿಸಬೇಡಿ, ಏಕೆಂದರೆ ದೃಷ್ಟಿ ತಗಲಬಹುದು. ಆದ್ದರಿಂದ ನಿಮ್ಮ ಯಶಸ್ಸಿನ ತಯಾರಿಯನ್ನು ಮೌನವಾಗಿ ಮುಗಿಸುವುದು ಅತ್ಯಂತ ಶುಭ. ಈ ಬಾರಿ ನಿಮ್ಮ ಗೆಲುವು ಎಷ್ಟು ದೊಡ್ಡದಾಗಿರುತ್ತದೆ ಎಂದರೆ ಅಷ್ಟು ಜನರು ಮೌನವಾಗಿ ಬಿಡುತ್ತಾರೆ ಮತ್ತು ಅದನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ. ಈಗ ಗಮನವಿಟ್ಟು ಕೇಳಿ, ಏಕೆಂದರೆ 5ನೇ ಮತ್ತು ಅತ್ಯಂತ ವಿಶೇಷವಾಗಿರುವ ದೊಡ್ಡ ಸಿಹಿ ಸುದ್ದಿ ನಿಮ್ಮನ್ನು ಅಲ್ಲೋಲ ಕಲ್ಲೋಲ ಮಾಡುತ್ತದೆ. ಇದೇ ಸುದ್ದಿ ಪೂರ್ತಿ ನಿಮ್ಮ ಜೀವನದ ದೊಡ್ಡ ಭವಿಷ್ಯವಾಣಿ ಆಗಲಿದೆ. ಕಟಕ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬಹಳ ಬೇಗ ಒಂದು ಅವಕಾಶ ಬರುತ್ತದೆ. ಅದು ಕೇವಲ ಒಂದೇ ಬಾರಿಗೆ ಸಿಗುತ್ತದೆ. ಈ ಅವಕಾಶ ವೃತ್ತಿ, ಹಣ, ಪ್ರೀತಿ ಅಥವಾ ಕುಟುಂಬ ಯಾವುದಾದರೂ ರೂಪದಲ್ಲಿ ಬರಬಹುದು. ಅದರ ಒಂದು ಸಂಕೇತ, ಗುರುತು ನಿಮ್ಮ ಭಯವನ್ನು ಮೀರಿದ ಮೇಲೆ ಹೇಳುವವರೆಗೆ ಮಾತ್ರ ಇರುತ್ತದೆ. ಆರಂಭದಲ್ಲಿ ನಿಮಗೆ ಭಯವಾಗುತ್ತದೆ, ಮನಸ್ಸು ಪದೇ ಪದೇ ಹೇಳುತ್ತದೆ ಎಲ್ಲಾದರೂ ತಪ್ಪಾಗದಿರಲಿ ಎಂದು. ಆದರೆ ಖಂಡಿತವಾಗಿ ಸಮಯದಲ್ಲಿ ನೀವು ಧೈರ್ಯ ತೋರಿದರೆ ಮುಂದಿನ 3-4 ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸಂಪೂರ್ಣವಾಗಿ ಬದಲಾವಣೆಯನ್ನು ಅನುಭವಿಸುತ್ತೀರಾ. ಈಗ ಜನರು ನಿಮ್ಮ ಪ್ರಗತಿಯನ್ನು ನೋಡಿ ಆಶ್ಚರ್ಯ ಪಡುತ್ತಾರೆ. 6ನೇ ಸಿಹಿ ಸುದ್ದಿ ಅಂದರೆ ಹಠಾತ್ ಆಗಿ ಒಬ್ಬ ಮಹಿಳೆ ಅಥವಾ ಒಬ್ಬ ವ್ಯಕ್ತಿ ನಿಮ್ಮ ಮನೆಗೆ ಬರಬಹುದು. ಮಹಾಲಕ್ಷ್ಮಿಯ ಆಶೀರ್ವಾದ ನಿಮ್ಮ ಮನಸ್ಸನ್ನು ತಲುಪಬಹುದು. ಅದು ಯಾವ ರೀತಿ ಆಗುತ್ತದೆ ಅಂದರೆ ಮದುವೆ ಆಗದೇ ಇರುವಂತಹ ಕಟಕ ರಾಶಿಯ ವ್ಯಕ್ತಿಗಳಿಗೆ ವಿವಾಹ ಕೂಡಿ ಬರಬಹುದು ಅಥವಾ ಮದುವೆಯಾಗಿ ಹಲವಾರು ವರ್ಷಗಳಿಂದ ಮಕ್ಕಳಿಲ್ಲದೆ ಇರುವಂತಹ ದಂಪತಿಗಳಿಗೆ ಒಂದು ಹೆಣ್ಣು ಮಗುವಿನ ಸಂತಾನ ಭಾಗ್ಯ ಸಿಗುತ್ತದೆ. ಆ ಹೆಣ್ಣು ಮಗಳು ಬರೀ ಮಗಳಲ್ಲ, ನಿಮ್ಮ ಜೀವನಕ್ಕೆ ಬರ್ತಕ್ಕಂತಹ ಮಹಾಲಕ್ಷ್ಮಿಯ ಸ್ವರೂಪ. ಆ ಮಗು ಹುಟ್ಟಿದ ನಂತರ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ತಕ್ಷಣಕ್ಕೆ ಬದಲಾಗಲು ಶುರುವಾಗುತ್ತದೆ. ಏಕೆಂದರೆ ನಿಮ್ಮ ಮನಸ್ಸು ಯಾವಾಗಲೂ ಶಾಂತವಾಗಿರುತ್ತದೆ, ಕೆಲಸದ ಕಡೆ ಹೆಚ್ಚು ಗಮನ ಹೋಗುತ್ತದೆ. ಆ ಮಹಿಳೆ ಬಂದ ನಂತರ ನಿಮ್ಮ ಮನೆಯಲ್ಲಿ ಮತ್ತು ನಿಮ್ಮ ಮನಸ್ಸಿನಲ್ಲಿ ವಿಪರೀತವಾಗಿರುವಂತಹ ಸಂತೋಷವನ್ನು ಅನುಭವಿಸುತ್ತೀರಾ. ಒಟ್ಟಾರೆಯಾಗಿ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಹಠಾತ್ ಆಗಿ ಆ ಶ್ರೀಮಂತಿಕೆ, ಹಣದ ಲಾಭ, ಹೊಸ ವಾಹನ ಖರೀದಿ, ಮನೆ ಖರೀದಿ, ಆಸ್ತಿ ಖರೀದಿ, ಈ ರೀತಿಯಾದ ಕೆಲಸಗಳು ನಿರ್ವಹಿಸೋಕೆ ಸಾಧ್ಯವಾಗುತ್ತೆ. ನಿಮ್ಮ ಜೊತೆಯಾಗಿ ನಿಲ್ಲುವ ಮಹಾದೇವನ ಆಶೀರ್ವಾದ ಖಂಡಿತವಾಗಿ ಅತ್ಯಂತ ವಿಶೇಷ. ಬಹಳ ಸಮಯದ ನಂತರ ನಿಮ್ಮ ಮನೆಯಲ್ಲಿ ಸಂತೋಷದ ಅಲೆ ಹರಡುತ್ತದೆ. ಇದು ಇಡೀ ಕುಟುಂಬದ ವಾತಾವರಣವನ್ನು ಬದಲಾಯಿಸುತ್ತದೆ. ಅದರ ಜೊತೆಗೆ ಒಬ್ಬ ವ್ಯಕ್ತಿ ಕೂಡ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಾರೆ. ಅವನು ನಿಮ್ಮ ಅದೃಷ್ಟದ ಅತ್ಯಂತ ಮುಖ್ಯ ಭಾಗವಾಗಿದ್ದಾನೆ. ಆರಂಭದಲ್ಲಿ ಅವರ ಮಾತಿನ ಮೇಲೆ ನಂಬಿಕೆ ಬರೋದಿಲ್ಲ, ಆದರೆ ನಿಧಾನವಾಗಿ ಅದೇ ವ್ಯಕ್ತಿ ನಿಮ್ಮ ಜೀವನಕ್ಕೆ ಅತ್ಯಂತ ಬಲವಾದಂತಹ ಶಕ್ತಿ ಆಗ್ತಾನೆ. ಆದರೆ ಜಾಗರೂಕರಾಗಿರಿ, ಒಳೆಯುವುದೆಲ್ಲ ಚಿನ್ನವಲ್ಲ. ಅದೇ ರೀತಿ ಯಾವುದೇ ರೀತಿ ಹೊಸ ಸಂಬಂಧ, ಹೊಸ ಅವಕಾಶದ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಡಬೇಡಿ. ಸಂಪೂರ್ಣವಾಗಿ ನಂಬಿಕೆ ಬಂದ ನಂತರ ಪರೀಕ್ಷಿಸಿ ನಿರ್ಧಾರ ತೆಗೆದುಕೊಳ್ಳಿ. ಕಟಕ ರಾಶಿಯವರೇ, ನೀವು ಬಹಳ ಸಮಯದಿಂದ ಹೋರಾಟ ಮಾಡಿದ್ದೀರಿ, ಹಲವು ಬಾರಿ ಮುರಿದು ಬಿದ್ದಿದ್ದೀರಿ, ಹಲವು ಬಾರಿ ಮತ್ತೆ ಎದ್ದಿದ್ದೀರಿ, ಒಂಟಿಯಾಗಿದ್ದೀರಿ, ಹಲವು ರಾತ್ರಿಗಳು ಹಾಗೆ ಕಳೆದಿವೆ. ನೀವು ಮೌನವಾಗಿ ನಿಮ್ಮ ಕಣ್ಣೀರನ್ನು ಅನುಭವಿಸಿದ್ದೀರಿ, ಮರೆಮಾಚಿದ್ದೀರಿ. ಆದರೆ ಈಗ ಮುಂಬರುವಂತಹ ಸಮಯ ನಿಮ್ಮ ತಾಳ್ಮೆಯ ಫಲವನ್ನು ತರ್ತಾ ಇದೆ. ಬಹಳ ಸಮಯದ ನಂತರ ಒಬ್ಬ ವ್ಯಕ್ತಿ ಬರುತ್ತಾರೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸರಿ ಹೋಗುತ್ತದೆ. ಈಗ ನೀವು ಮಾಡಬೇಕಾದಂತಹ ಅತ್ಯಂತ ವಿಶೇಷವಾದ ಪರಿಹಾರ ಏನು ಅಂತ ನೋಡೋದಾದ್ರೆ, ನಾಳೆಯ ಒಂದು ಗುರುವಾರದ ದಿನ ಕಡಲೆಕಾಳನ್ನು ತೆಗೆದುಕೊಂಡು ಹೋಗಿ ರಾಯರ ಮಠಕ್ಕೆ ಕೊಡಬೇಕು. ಹಳದಿ ವಸ್ತ್ರವನ್ನು ದಾನ ಮಾಡಬೇಕು. ಹಳದಿ ಬಣ್ಣದ ಬಟ್ಟೆಯನ್ನು ಧರಿಸಬೇಕು. ಗುರುವಿನ ಕೃಪೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. ಖಂಡಿತವಾಗಿ ಗುರುಗಳ ಆಶೀರ್ವಾದವನ್ನು ಈ ಸಮಯದಲ್ಲಿ ಪಡೆದುಕೊಳ್ಳಿ. ಹೌದು, ಈ ಸಮಯದಲ್ಲಿ ಬರ್ತಕ್ಕಂತಹ ಪ್ರತಿಯೊಂದು ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಈ ಬಾರಿ ನಿರ್ಧಾರ ಅತ್ಯಂತ ದೊಡ್ಡ ಶಕ್ತಿಯನ್ನು ತೋರಿಸಬೇಕು. ಮುಂಬರುವ ದಿನಗಳಲ್ಲಿ ಯಾವುದೇ ಅಪರಿಚಿತ ವ್ಯಕ್ತಿಯ ಮೇಲೆ ತಕ್ಷಣ ನಂಬಿಕೆ ಇಡಬೇಡಿ. ವಿಶೇಷವಾಗಿ ಹಣದ ವಿಚಾರದಲ್ಲಿ ಜಾಗರೂಕರಾಗಿರಿ. ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಅದ್ಭುತವಾಗಿರುತ್ತೆ. ಏಕೆಂದರೆ ಒಂದೆಡೆ ಅದೃಷ್ಟ ನಿಮ್ಮ ಜೊತೆಗೆ ಬರುತ್ತದೆ, ಇನ್ನೊಂದೆಡೆ ಕೆಲವರು ನಿಮ್ಮ ವಿರುದ್ಧವಾಗಿರ್ತಕ್ಕಂತಹ ಶಕ್ತಿಯನ್ನು ದೌರ್ಬಲ್ಯಗೊಳಿಸಲು ಪ್ರಯತ್ನಿಸ್ತಾರೆ. ಆದರೆ ಹೆದರಬೇಡಿ, ಏಕೆಂದರೆ ನಿಮ್ಮ ಜೀವನದಲ್ಲಿ ಈಗ ಒಂದು ವಿಶೇಷವಾಗಿರುವ
ಇರುವ ರಾಶಿಯ ಮೇಲೆ ಈ ಸಮಯ ಒಂದು ಶಕ್ತಿಶಾಲಿಯಾಗಿರುವ ರಕ್ಷಣಾತ್ಮಕ ಕವಚ ನಿರ್ಮಾಣವಾಗಿದೆ ಮತ್ತು ಇದೇ ಕಾರಣಕ್ಕೆ ನಿಮ್ಮ ಕೆಟ್ಟದನ್ನು ಬಯಸುವಂಥವರು ನಿಧಾನವಾಗಿ ದೂರವಾಗ್ತಾ ಹೋಗ್ತಾರೆ. ಕಟಕ ರಾಶಿಯವರೇ, ಮುಂಬರುವ ಕೆಲವೇ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸುದ್ದಿ ಬರುತ್ತದೆ. ಅದು ನಿಮ್ಮ ಜೀವನದ ಇಡೀ ಭವಿಷ್ಯದ ದಿಕ್ಕನ್ನೇ ಬದಲಾಯಿಸುತ್ತದೆ. ಆದ್ದರಿಂದ ನಿಮಗೆ ನಂಬಿಕೆ ಇರುವಂತಹ ಯಾವುದೇ ಕೆಲಸವನ್ನು ಯೋಚನೆ ಮಾಡಿ ಮುಂದುವರಿಸಿ ಮತ್ತು ಶ್ರದ್ಧಾ ಭಕ್ತಿಯಿಂದ ದೇವರ ಕೃಪೆಗೆ ಪಾತ್ರರಾಗಿ ನಿಮ್ಮ ಪರವಾಗಿ ಎಲ್ಲವೂ ನಿಧಾನವಾಗಿ ನಡೆಯುತ್ತಾ ಹೋಗುತ್ತದೆ. ಅತ್ಯಂತ ಆಶ್ಚರ್ಯದ ವಿಷಯದಲ್ಲಿ ಈ ಒಂದು ಸುದ್ದಿ ಒಂಟಿಯಾಗಿ ಬರುವುದಿಲ್ಲ. ಅದರ ಜೊತೆಗೆ ಅತ್ಯಂತ ಶಕ್ತಿಶಾಲಿಯಾಗಿ ನಿಮ್ಮ ಜೀವನಕ್ಕೆ ಗೌರವ, ಹಣ, ಹೊಸ ಗುರುತು ಮತ್ತು ನೀವು ಬಹಳ ಸಮಯದಿಂದ ಕಾಯುತ್ತಿದ್ದಂತಹ ಈ ಸಂತೋಷವು ಮರಳಿ ನಿಮ್ಮ ಜೀವನಕ್ಕೆ ಬರುತ್ತದೆ. ಈ ರಾತ್ರಿಗಳ ಸಂಕೇತವನ್ನು ಸಂಪೂರ್ಣವಾಗಿ ಪ್ರಕಟವಾಗುತ್ತದೋ ಆ ರಾತ್ರಿ ಒಳಗಿನಿಂದ ಹಠಾತ್ ಆಗಿ ವಿಚಿತ್ರವಾದ ಶಾಂತಿಯನ್ನು ಅನುಭವಿಸುತ್ತೀರಾ. ಅದೇ ಕ್ಷಣ ನಿಮ್ಮದಾಗಿರುತ್ತದೆ. ನೀವು ಅರ್ಥ ಮಾಡಿಕೊಳ್ಳುತ್ತೀರಾ, ಹೋರಾಟದ ಸಮಯ ಮುಗಿಯುತ್ತಾ ಬಂದಿದೆ. ನಿಮ್ಮ ಅದೃಷ್ಟ ಈಗ ನಿಜವಾಗಿಯೂ ಬದಲಾಗಿದೆ. ಶಂಕರನ ಕೃಪೆ ನಿಮ್ಮ ಮೇಲೆ ಇದ್ದರೆ ಎಲ್ಲವೂ ಕೂಡ ನೀವು ಅಂದುಕೊಂಡಂತೆ ಎಲ್ಲವೂ ಕೂಡ ಸುಸೂತ್ರವಾಗಿ ಸಾಗುತ್ತದೆ. ಆದ್ದರಿಂದ ಕಟಕ ರಾಶಿಯವರೇ, ಈ ಸಮಯದಲ್ಲಿ ನಾವು ತಿಳಿಸಿರುವಂತಹ ಪರಿಹಾರದ ಮೂಲಕ ನಿಮ್ಮ ಮನೆ, ನಿಮ್ಮ ಜೀವನ, ನಿಮ್ಮ ಎಲ್ಲ ರೀತಿಯ ಭವಿಷ್ಯವನ್ನು ಬೆಳಕು ಮಾಡಿಕೊಳ್ಳುವಂತಹ ಒಂದು ವಿಶೇಷವಾಗಿರುವಂತಹ ಶಕ್ತಿ ನಿಮ್ಮ ಕೈಯಲ್ಲಿದೆ. ಅದನ್ನು ಅನುಭವಿಸಿ ಮತ್ತು ಬರುವಂತಹ ಸಂಕೇತವನ್ನು ಮನಸ್ಸಿನ ಮೂಲಕ ಮತ್ತು ಬುದ್ಧಿಯ ಮೂಲಕ ವಿಶೇಷವಾಗಿ ತಿಳಿದುಕೊಳ್ಳಿ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.